ಸುಮ್ನಿರಿ ಡ್ಯಾಡ್, ಯಾರು ಮುಂದೆ ಬರಬೇಡಿ. ಇದು ನನಗೂ ನನ್ನ ನಂಬಿಕೆಗೂ ಮಧ್ಯೆ ಆಗ್ತಿರೋ ಯುದ್ಧ. ನೀವು ಬರಬೇಡಿ. ಪ್ರೀತಿನೋ ಪ್ರಾಣನೋ ಇವತ್ತೇ ಗೊತ್ತಾಗಿ ಹೋಗ್ಬಿಡ್ಬೇಕು. ರಾಹುಲ್ ಅವರೇ ಬೇಡ. ನಿಂತ್ಕೋ. ಬೇಡ ರಾಹುಲ್ ಅವರೇ, ಏನಿದು? ಚಾಕು ಕೆಳಗಡೆ ಇಳಿಸಿ ಪ್ಲೀಸ್. ನಿನ್ನ ಮಾತುಗಳಿಗಿಂತ ಇದೇನ್ ದೊಡ್ಡದಲ್ಲ. ನೀನೇ ನನ್ ಸರಸು ಅಂತ ನನಗ್ ಮಾತ್ರ ಅಲ್ಲ, ಅದು ನಿನಗೂ ಕೂಡ ಗೊತ್ತು. ನೀನ್ ಹುಟ್ಟಿದ ದಿನ ಇವತ್ತು. ಈ ಮನೇಲಿರೋರ್ಗೆ, ಈ ಪ್ರಪಂಚಕ್ಕೆ ನೀನೇ ಸರಸು ಅಂತ ನಿರೂಪಿಸಲೇಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನು ಅದನ್ನ ಒಪ್ಕೊಳ್ದೇನೆ ನನ್ನನ್ನ ಫೂಲ್ ಮಾಡ್ದೆ. ಸುಳ್ಳಿಂದ ತಪ್ಪಿಸ್ಕೋತಾ ಇದೀಯಾ. ರಾಹುಲ್ ಅವರೇ ನನ್ ಮಾತ್ ಕೇಳಿ. ಬೇಡ ರಾಹುಲ್ ಅವರೇ. ನನ್ನ ಪ್ರೀತಿ ನಿನ್ ಲೆಕ್ಕ ಇಲ್ಲ ಅಂದ್ಮೇಲೆ ನಾನು ಇದ್ರೆ ಎಷ್ಟು ಹೋದ್ರೆ ಎಷ್ಟು? ರಾಹುಲ್ ಅವರೇ ಬೇಡ ಬೇಡ ರಾಹುಲ್ ಅವರೇ. ಯಾರಾದ್ರೂ ಹತ್ರ ಬಂದ್ರೆ ಈಗಲೇ ಕತ್ ಕುಯ್ಕೋತೇನೆ. ನನಗೆ ನಿನ್ ಮಾತು ಬೇಕು, ನನಗೆ ನಿಜ ಬೇಕು. ಹನ್ನೆರಡಾಗೋದಕ್ಕೆ ಇನ್ನು 1 ನಿಮಿಷ ಮಾತ್ರ ಇದೆ. ನಿಜ ಒಪ್ಕೊಂಡ್ರೆ ನಾನು ಬದುಕಿರ್ತೀನಿ, ಇಲ್ಲ ಅಂತ ಮೌನವಾಗಿದ್ರೆ ನಂಬಿಕೆ ಜೊತೆಗೇನೆ ನಾನು ಪ್ರಾಣ ಕೂಡ ಬಿಟ್ಬಿಡ್ತೀನಿ. ರಾಹುಲ್ ಅವರೇ ಬರ್ಬೇಡಿ. ರಾಹುಲ್, ಯಾರು ಬರ್ಬೇಡಿ. ರಾಹುಲ್ ಬೇಡ ರಾಹುಲ್ ಅವರೇ. ರಾಹುಲ್ ಅವರೇ ನನ್ ಮಾತು ಕೇಳಿ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. 55. ಮಾವ, ನೀವಾದ್ರೂ ಹೇಳಿ ಮಾವ. ತೇಜಣ್ಣ, ನವ್ಯಮ್ಮ. 22. ಈ 3 ಮಡಿಕೆಗಳು ನೀನೀ ಮನೇಲಿ ಇರೋದಕ್ಕೆ ನಾನು ಹಾಕಿರೋ 3 ಕಂಡೀಷನ್ಸ್. ಮೊದಲನೇದಾಗಿ, ನೀನು ಸರಸು ಅನ್ನೋದು ಯಾವುದೇ ಕಾರಣಕ್ಕೂ ರಾಹುಲ್ಗೆ ಗೊತ್ತಾಗಕೂಡದು. ಒಂದ್ ವೇಳೆ ಗೊತ್ತಾದ್ರೆ ರಾಹುಲ್ಗೆ ನಿನ್ನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಆ ಪ್ರೀತಿ ನನ್ನ ಮಗನ ನನ್ನಿಂದ ದೂರ ಕರ್ಕೊಂಡು ಹೊರಟೋಗುತ್ತೆ. ನೀನು ಮಾತು ತಪ್ಪಿದ ಪ್ರತಿ ಸಾರಿನೂ ಒಂದೊಂದು ಮಡಿಕೆನು ಒಡೆದು ಹೋಗುತ್ತೆ. 3 ಮಡಿಕೆಗಳು ಒಡೆದು ಹೋದ ತಕ್ಷಣನೇ ನಿನ್ನ ಕಾಲುಗಳು ನನ್ನ ಮನೆಯಿಂದ ಹೊರಗಡೆ ಹೋಗಬೇಕು. 15. 7. 3. ಅಯ್ಯೋ ಬೇಡ ರಾಹುಲ್ ಅವರೇ. ನನ್ ಮಾತ್ ಕೇಳಿ. ರಾಹುಲ್ ಅವರೇ, ನಾನೇ ನಿಮ್ ಸರ್ಸು. ನಾನೇ ನಿಮ್ ಸರ್ಸು ರಾಹುಲ್ ಅವರೇ. ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ನಿಮ್ ಪ್ರೀತಿನ ಭಾಷಿಣಿ ಅಂತ ಹೆಸರು ಬದಲಾಯಿಸ್ಕೊಂಡಿರೋ ನಿಮ್ ಹೆಂಡತಿ, ನಿಮ್ ಸರ್ಸು ನಾನೇ ರಾಹುಲ್ ಅವರೇ, ನಾನೇ.
ಸುಳ್ಳು ಹೇಳ್ಕೊಂಡ್ ಬದುಕಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ರಾಹುಲ್ ಅವರೇ. ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನಿನ್ನ ಕಂಡು ಹಿಡಿಯೋದಕ್ಕೆ, ನೀನಿರೋ ನಿಜಾನ ಹೊರಗಡೆ ಬರೋ ಹಾಗೆ ಮಾಡೋದಕ್ಕೆ ಇಷ್ಟು ಸಮಯ ತಗೊಂಡಿದ್ದಕ್ಕೆ ಪ್ರೀತಿಯಿಂದ ನೀನೇ ಕ್ಷಮಿಸ್ಬೇಕು. ನೀನೇ ನನ್ನ ಉಸಿರು ಸರಸು. ಇನ್ಯಾವತ್ತೂ ನಿನ್ನನ್ನ ದೂರ ಮಾಡ್ಕೊಳ್ಳೋದಿಲ್ಲ. ಕಣ್ಣು ಮುಂದೆ ಇರೋ ನಿಜಾನ ತಿಳ್ಕೊಳ್ಳೋದಕ್ಕೆ ಮೂರ್ಖಂತರ ಮಾತಾಡ್ದೆ. ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ. ಇಲ್ಲ ರಾಹುಲ್ ಅವರೇ, ನಾನು ಎಲ್ಲೂ ಹೋಗಲ್ಲ. ಇದೇನ್ ಪ್ರೀತಿ, ಇವಳು ಹೀಗೆ ಪ್ಲೇಟ್ ಚೇಂಜ್ ಮಾಡಿದ್ಲು? ಬದಲಾಯಿಸಿದ್ದು ಪ್ಲೇಟ್ ಅಲ್ಲ. ಬಜೆಟ್ ಇರ್ಬೇಕಾದ್ರೆ ನಿಮಗೆ ಹೇಗೆ ಹೇಳ್ತಾಳೆ? ನಮಗ್ ಯಾವಾಗ್ಲೋ ಗೊತ್ತಾಯ್ತು ಅಂತ ಗೊತ್ತಾದ್ರೆ ಏನಾಗ್ತಾನೋ ಏನೋ. ಪಾಪ ಅಮಾಯಕ. ಅಮ್ಮ ಸರ್ಸು, ಇದು ಎಷ್ಟೋ ದಿನಗಳಿಂದ ಬಚ್ಚಿಟ್ಟಿದ್ದ ನಿಜ ಗೊತ್ತಾಗಿರೋ ದಿನ. ಇವತ್ ನಿಜವಾಗ್ಲೂ ನೀನು ಹುಟ್ಟಿದ ದಿನಾನೇನಮ್ಮ. ರಾಹುಲ್, ನೀನ್ ನಿನ್ ಮಾತನ್ನ ಉಳಿಸ್ಕೊಂಡು ನಮ್ಮೆಲ್ರಿಗೂ ಸೂಪರ್ ಸರ್ಪ್ರೈಸ್ ನ ಕೊಟ್ಟೆ. ಇಬ್ರು ಸೇರಿ ಕೇಕ್ ನ ಕಟ್ ಮಾಡಿ. ಇದಕ್ಕೂ ಮೀರಿದ ಸೆಲೆಬ್ರೇಷನ್ ಯಾವುದೂ ಇಲ್ಲ. Happy birthday to you. ಸರ್ಸು ಬರ್ತಾಳೆ ಅಂದ್ರೆ ಯಾರೋ ಅನ್ಕೊಂಡಿದ್ದೆ, ಆದ್ರೆ ಭಾಷಿಣಿನೇ ಸರ್ಸು ಅಂತ ನೀನ್ ಹೇಳೋವರೆಗೂ ನನಗ್ ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ನೀನ್ ಗ್ರೇಟ್. ಹ್ಯಾಪಿ ಬರ್ತ್ಡೇ ಸರ್ಸು. ಅಮ್ಮಮ್ಮ, ಇನ್ ಮುಂದೆ ಸರ್ಸು ಅಂತ ಭಾಷಿಣಿ ಅಂತ ಕನ್ಫ್ಯೂಸ್ ಆಗ್ದೇನೆ ಫ್ರೀಯಾಗಿ ಮೊದ್ಲಿನ ಹಾಗೆ ಸರ್ಸು ಅಂತ ಕರಿಬಹುದು. ಹಾಯ್ ಪ್ರೀತಿ, ಏನು ಈ ಟೈಮಲ್ಲಿ ಕಾಲ್ ಮಾಡಿದ್ದೀರಾ? ಹೇಳ್ತೀನಿರು. ನಿನ್ ಧ್ವನಿಲಿ ಏರ್ಪೇರ್ ಆಗ್ತಿರೋ ಹಾಗಿದೆ. ಇವತ್ ನಡೆದಿರೋ ಕೆಲ್ಸಕ್ಕೆ ಏರ್ಪೇರ್ ಆಗೋದಲ್ಲ, ತಲೆ ತಿರುಗ್ತಿದೆ ನಂದು. ಏನಾಯ್ತು? ಇಷ್ಟು ದಿನ ಭಾಷಿಣಿ ಸರ್ಸು ಅಂತ ನಮ್ಮೆಲ್ರಿಗೂ ಗೊತ್ತಿದ್ದ ವಿಷಯ
ಇವಾಗ ರಾಹುಲ್ ಕೂಡ ಗೊತ್ತಾಯ್ತು. ಸೋ ವಾಟ್? ಅವಳ ಬಗ್ಗೆ ಯಾರಿಗ್ ಗೊತ್ತಾದ್ರೆ ಏನು, ಗೊತ್ತಾಗದೆ ಇದ್ರೇನು? ಏನಾ ಇಷ್ಟು ದಿನ ಭಾಷಿನಿನ ಪ್ರೀತಿಸಿದ ರಾಹುಲ್ ಇವಾಗ ಸರಸು ಅಂತ ಗೊತ್ತಾಗಿ ಇನ್ನೂ ಲವ್ ಮಾಡ್ತಾನೆ. ಎಲ್ರ ಸಪೋರ್ಟ್ ಇಂದ ಸ್ವಲ್ಪ ದಿನದಲ್ಲೇ ಆಂಟಿನ ಕೂಡ ಬದಲಾಯಿಸ್ತಾನೆ. ಅವಾಗ ನನ್ ಕನ್ಸು ಈಡೇರೋದಲ್ಲ, ಈ ಮನೇಲಿರೋ ಅವಕಾಶ ಕೂಡ ಇಲ್ದೇ ಇರೋ ಹಾಗಾಗುತ್ತೆ. ಎಲ್ಗೂ ಹೋಗಲ್ಲ ಪ್ರೀತಿ. ಆ ಮನೆ ನಿಂದು, ಮನೆ ಪವರ್ಸ್ ಕೂಡ ನಿಂದೆ. ಆ ಕನಸಿಗೆ ಗ್ಯಾರಂಟಿ ನಂದು. ಅಂದ್ರೆ ಏನ್ ಮಾಡ್ತೀರಾ? ನಾನ್ ಮಾಡೋದಲ್ಲ, ನೀನೇ ಮಾಡ್ಬೇಕು. ನಾನಾ ಏನ್ ಮಾಡ್ಬೇಕು? ವಾಗ್ದೇವಿ ಬರೋಷ್ಟ್ರಲ್ಲಿ ಆ ಮನೆಯಲ್ಲಿ ಒಬ್ರೊಬ್ರು ಅಳು ಎಕೋ ಸೌಂಡಲ್ಲಿ ಕೇಳಿಸ್ಬೇಕು ನನ್ಗೆ. ಇಷ್ಟು ದಿನ ನನಗೂ ನಿನಗೂ ಅಡ್ಡವಾಗಿರೋ ಆ ಸರಸು ಕೈಲಾಗ್ದಿರೋ ಹಾಗೆ ಮೂಲೆ ಸೇರ್ಕೋಬೇಕು. ಈ ಲಾಸ್ಟ್ ಲೈನ್ ಕೇಳೋದಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿದೆ. ನಾನೇನ್ ಮಾಡ್ಬೇಕೋ ನೀವೇನ್ ಮಾಡ್ತೀರೋ ಹೇಳಿ. ಸೂಪರ್ ಆಗಿದೆ. ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟ್ ಪ್ಲಾನ್. ಯಾ, ಆದ್ರೆ ಅದ್ ಸಕ್ಸಸ್ ಆಗ್ಬೇಕು ಅಂದ್ರೆ ನೀನೇ ತುಪ್ಪ ಸುರಿಬೇಕು. ಇದನ್ ಪ್ರತ್ಯೇಕವಾಗಿ ಬೇರೆ ಹೇಳ್ಬೇಕಾ? ತುಪ್ಪ ಅಲ್ಲ, ಬೂದಿ ಮಾಡೋ ಜವಾಬ್ದಾರಿ ನಂದು. ನಿನ್ ಕೆಪಾಸಿಟಿ ಕ್ಯಾಲಿಬರ್ ಬಗ್ಗೆ ನನಗ್ ಗೊತ್ತು ಪ್ರೀತಿ. ಅದಕ್ಕೆ ಅಜ್ಞಾತವಾಸದಿಂದ ಹೊರಗೆ ಬಂದ್ಮೇಲೆ ಮತ್ತೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದೀನಿ. ಓಕೆ ದೆನ್, ಏನಾದ್ರೂ ಡೌಟ್ ಇದ್ರೆ ಕಾಲ್ ಮಾಡು. ಪ್ಲಾನ್ ಒಂಚೂರು ಫ್ಲಾಪ್ ಆಗ್ದಿರೋ ಹಾಗೆ ನೀನು ನೋಡ್ಕೋಬೇಕು. ಬಾಯ್. ಸರ್ಸು, ಈ ಕ್ಷಣಕ್ಕೋಸ್ಕರ ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ? ನಿನ್ನ ಹುಟ್ಟಿದ ಹಬ್ಬದ ದಿನ ಕೊಟ್ಟಿರೋ ಈ ಗಿಫ್ಟನ್ನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ ಸರ್ಸು. ನೀನು ನನ್ನ ಸರ್ಸು ಅಂತ ನಂಬಿಕೆ ಹುಟ್ಟಿದ ಮೇಲೆ ನಿನ್ನನ್ನು ಕೇಳಿದ ಪ್ರತಿ ಸಲನೂ ನೀನು ಅಲ್ಲ ಅಂತ ಹೇಳ್ತಿದ್ದಾಗ ನನ್ನ ಮನಸ್ಸಲ್ಲಿ ಏನೂ ಗೊತ್ತಿಲ್ಲದೆ ಇರೋಂಥ ನೋವು. ಇಷ್ಟು ದಿನಾನು ಪ್ರಾಣಕ್ಕಿಂತ ದೊಡ್ಡದು ಪ್ರೀತಿ ಅನ್ಕೊಂಡಿದ್ದೆ. ಆದ್ರೆ ಆ ಪ್ರೀತಿಗಿಂತ ದೊಡ್ಡದು ನಿಜ ಅಂತ ನಿನ್ನಿಂದಾನೇ ತಿಳ್ಕೊಂಡೆ. ಹಾಗಂತ ಸಾಯೋದಕ್ಕೆ ಹೊರಟಿದ್ರಲ್ಲ ರಾಹುಲ್ ಅವರೇ, ಆ ಆವೇಶದಲ್ಲಿ
ಗೊತ್ತಿದ್ರೂ ಕೂಡ ಅಲ್ಲ ಅಂತ ಸುಳ್ಳಿನಿಂದ ಬದುಕೋದಕ್ಕಿಂತ ಗೊತ್ತಿರೋ ನಿಜದ ಜೊತೆ ಸಾಯೋದೇ ಬೆಟರ್ ಅಲ್ವಾ ಸರ್ಸು? ಅಲ್ಲಿ ನೋಡಿ ಮತ್ತೆ ಹೀಗೆಲ್ಲ ಮಾತಾಡ್ಬೇಡಿ. ನಿಮ್ಗೇನಾದ್ರೂ ಆದ್ರೆ ನಾನ್ ಖಂಡಿತ ಬದುಕಿರಲ್ಲ ರಾಹುಲ್ ಅವರೇ. ನನಗೇನು ಆಗದೆ ಇರೋ ಹಾಗೆ ಕಾಪಾಡಿದ್ದು ಕೂಡ ನೀನೇ ಅಲ್ವಾ? ಮನುಷ್ಯನಿಗೆ ಸುಳ್ಳು ಹೇಳಿ ನಂಬಿಸಬಹುದು, ಆದ್ರೆ ಮನಸ್ಸಿಗೆ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ ಸರ್ಸು. ಆ ಕಷ್ಟದ ಬೆಲೆ ಗೊತ್ತಿರೋನಾಗಿ ಹೇಳ್ತಾ ಇದ್ದೀನಿ. ಇನ್ಯಾವತ್ತೂ ಆ ರೀತಿ ಸುಳ್ಳು ಹೇಳ್ಬೇಡ ಸರ್ಸು. ನನ್ನಿಂದ ದೂರ ಇರೋ ಪ್ರಯತ್ನ ಮಾತ್ರ ಮಾಡಬೇಡ. ಇಲ್ಲ ರಾಹುಲ್ ಅವರೇ, ನೀವು ನಂಬಿರೋ ಪ್ರೀತಿ ಮೇಲೆ ಪೂರ್ತಿ ನಂಬಿಕೆಯಿಂದ ಹೇಳ್ತಿದ್ದೀನಿ. ಜೀವನದಲ್ಲಿ ಇನ್ಯಾವತ್ತೂ ಹೀಗಾಗಲ್ಲ. ನಿನಗೆ ಭವಿಷ್ಯದ ಮೇಲೆ ಆಸೆನೇ ಇಲ್ಲ. ಆದ್ರೂ ಇಷ್ಟು ದಿನ ನೀನ್ ನಿಜಾನ ಯಾಕೆ ಬಚ್ಚಿಟ್ಟೆ? ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿದ್ರು ಕೂಡ ಯಾಕೆ ಮೌನವಾಗಿದ್ದೆ? ಕಾರಣ ಏನು? ಅದು ನಾನೇ ಸರ್ಸು ಅಂತ ಗೊತ್ತಾದ್ರೆ ಭಾಷಿಣಿ ಕುಟುಂಬ ತಡ್ಕೊಳ್ಳಲ್ಲ ಅಂತ ಹೇಳೋದಕ್ಕಾಗ್ಲಿಲ್ಲ ರೀ. ನನಗ್ ಸಹಾಯ ಮಾಡಿರೋ ವ್ಯಕ್ತಿಗೆ, ಆ ಕುಟುಂಬಕ್ಕೆ ನನ್ನಿಂದ ಏನಾದ್ರೂ ಸಮಸ್ಯೆ ಬರುತ್ತೇನೋ ಅನ್ನೋ ಭಯ. ನಾರಾಯಣ್ ರಾವ್ ಅವ್ರ ಆರೋಗ್ಯ ನನ್ನನ್ನ ಸುಮ್ನಿರೋ ಹಾಗೆ ಮಾಡ್ಬಿಡ್ತು. ಮತ್ತೆ ಭಾಷಿಣಿ ಕುಟುಂಬ ಅಲ್ಲಿದ್ರೆ ನೀನು ಭಯ ಪಡೋದ್ರಲ್ಲಿ ಅರ್ಥ ಏನಿದೆ? ಅಲ್ಲಿರೋರೆಲ್ಲ ನಮ್ಮವರೇ ಅಲ್ವಾ? ಆದ್ರೂ ನೀನ್ ನಿಜನ್ ಬಚ್ಚಿಡೋದಕ್ಕೆ ಯಾಕಷ್ಟು ಕಷ್ಟಪಟ್ಟೆ? ಅಂದ್ರೆ ಅದೇ ರಾಹುಲ್ ಅವರೇ, ಭಾಷಿಣಿ ಕುಟುಂಬಕ್ಕೋಸ್ಕರನೇ. ಅದಲ್ಲ, ಬೇರೆ ಏನೋ ಇದೆ. ಇನ್ನೇನಿರುತ್ತೆ ರಾಹುಲ್ ಅವರೇ? ಅವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಳೆ ಆಗಿದ್ದಿದ್ರೆ ಮತ್ತೆ ಮೊದಲು ನೀನೇ ಸರ್ಸು ಅಂತ ನಂಬಿಸೋದಕ್ಕೆ ಯಾಕಷ್ಟು ಪ್ರಯತ್ನ ಪಟ್ಟೆ? ಅಂದ್ರೆ ಅದು ಅವಾಗ ಯೋಚನೆ ಮಾಡಿರ್ಲಿಲ್ಲ ರೀ. ಆಮೇಲೆ ನಾರಾಯಣ್ ರಾವ್ ಅವರ ಆರೋಗ್ಯದ ಬಗ್ಗೆ ಗೊತ್ತಾಗಿ ಮಾತಾಡಕ್ಕಾಗ್ಲಿಲ್ಲ. ನಾನ್ ನಂಬಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ? ಇಲ್ಲ ರಾಹುಲ್ ಅವರೇ, ನಾನು ಹೇಳ್ತಿರೋದು ನಿಜ. ಇವಾಗ ಹೇಳು, ಯಾಕಿಷ್ಟು ದಿನ ನಿಜನ ಮುಚ್ಚಿಟ್ಟೆ? ನನ್ನ ನೋವು ಗೊತ್ತಿದ್ರು ಕೂಡ ಯಾಕೆ ನೀನ್ ಮೌನವಾಗಿದ್ದೆ? ಕಾರಣ ಏನು? ನಿಜ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಹೇಳ್ತೀನಿ ರಾಹುಲ್ ಅವರೇ, ನಿಮ್ ಪ್ರೀತಿ ನೋಡಿದ್ಮೇಲೂ ಕೂಡ ಮೂಕಿಯಾಗಿ ಬದುಕೋದಕ್ಕೆ, ನಿಜ ಗೊತ್ತಿದ್ರು ಕೂಡ ಮೂರ್ಖಳಾಗಿ ಮಾತಾಡೋದಕ್ಕೆ ಕಾರಣ ಅಮ್ಮೋರು ರೀ. ವಾಟ್? ಮೇಡಮ್, ಏನ್ ಸರ್ಸು ನೀನ್ ಮಾತಾಡ್ತಿರೋದು? ನೀನು ಸರಸು ಅನ್ನೋದು ಯಾವುದೇ ಕಾರಣಕ್ಕೂ ರಾಹುಲ್ಗೆ ಗೊತ್ತಾಗಕೂಡದು. ಒಂದ್ ವೇಳೆ ಗೊತ್ತಾದ್ರೆ ರಾಹುಲ್ಗೆ ನಿನ್ನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಆ ಪ್ರೀತಿ ನನ್ನ ಮಗನ ನನ್ನಿಂದ ದೂರ ಕರ್ಕೊಂಡು ಹೊರಟೋಗುತ್ತೆ. ಅಂದ್ರೆ ಮೇಡಮ್ಗೆ ನನಗಿಂತ ಮುಂಚೆನೆ ನಿಜ ಗೊತ್ತಾಗೋಗಿತ್ತಾ? ಹೌದು ರಾಹುಲ್ ಅವರೇ, ನನ್ ಮೇಲಿರೋ ಕೋಪಕ್ಕೆ ನನ್ನನ್ನ ಸಾಯಿಸ್ಬೇಕಾಗಿದ್ದವರು ನಿಮ್ ಮೇಲಿರೋ ಪ್ರೀತಿಗೆ ಸುಮ್ನೆ ಆದ್ರು. ನನ್ನನ್ನ ಹೊರಗಡೆ ಹಾಕೋದಕ್ಕಾಗದೆ ಪರೀಕ್ಷೆ ಕೊಟ್ಟಿದ್ದಾರೆ. ಆದ್ರೆ ನಾನಂತೂ ಈಗ ನೀವು ಕೊಟ್ಟ ಮಾತು, ಹಾಕಿರೋ ಪರೀಕ್ಷೆ ಎರಡನ್ನೂ ತಪ್ಪದೆ. ಇಲ್ಲ ಸರ್ಸು, ಇದು ನಮ್ಮಿಬ್ಬರ ಮಧ್ಯೆನೇ ಇರುತ್ತೆ. ಮೇಡಮ್ಗೆ ಗೊತ್ತಾಗೋಗ್ಬಿಡೋದಿಲ್ಲ, ಸರಿನಾ? ಮೇಡಮ್ ಪರೀಕ್ಷೆ ಇಡೋದು, ಕೊನೆಗೆ ನೀನೇ ಗೆಲ್ಲೋದು, ಇದು ಅತ್ತೆ ಸೊಸೆಗೆ ಹೊಸದೇನಲ್ಲ.
ನಿನ್ನ ಮೇಲೆ ನನಗೆಷ್ಟು ನಂಬಿಕೆ ಇದೆಯೋ ಅದನ್ನು ಮೀರಿ ನಮ್ಮ ಪ್ರೀತಿನ ನಂಬ್ತೀನಿ. ಆ ಪ್ರೀತಿಯಿಂದಾನೇ ಈ ಯುದ್ಧದಲ್ಲಿ ನಿನ್ ಜೊತೆಯಾಗಿ ನಿಂತಿರ್ತೀನಿ. ಈ ಗೆಲುವಿಗೆ ನಿನಗೆ ನಾನು ಸಹಾಯ ಮಾಡ್ತೀನಿ.